ವಿಧಾನಸೌಧದ ಆವರಣದಲ್ಲಿ ಬೆಳಿಗ್ಗೆ ನಾಗರ ಹಾವೊಂದು ಪ್ರತ್ಯಕ್ಷವಾಗಿ ಕೆಲ ಕಾಲ ಗೊಂದಲದ ವಾತಾವರಣ ನಿರ್ಮಾಣವಾಗಿತ್ತು. ವಿಧಾನಸೌಧದ ಉತ್ತರ ದ್ವಾರದ ಹಾಲ್ನಲ್ಲಿ ನಾಗರ ಹಾವು ಪತ್ತೆಯಾಗಿತ್ತು. ಇದೀಗ ವಿಧಾನಸೌಧದ ಉತ್ತರ ಭಾಗದ ಲಾನ್ನಲ್ಲಿ ಮತ್ತೊಂದು ನಾಗರ ಹಾವು ಪ್ರತ್ಯಕ್ಷವಾಗಿದೆ. ನಾಗರ ಹಾವು ಪ್ರತ್ಯಕ್ಷದ ಹಿನ್ನೆಲೆಯಲ್ಲಿ ವಿಧಾನಸೌಧ ಸಿಬ್ಬಂದಿ ಆತಂಕಕ್ಕೊಳಗಾಗಿದ್ದಾರೆ. ಇನ್ನು ಹಾವು ಪ್ರತ್ಯಕ್ಷದಿಂದ ಸರ್ಕಾರಕ್ಕೆ ನಾಗದೋಷ ಎದುರಾಗಿದೆಯಾ ಅನ್ನೋ ಗುಸುಗುಸು ಸಿಬ್ಬಂದಿಯ ಮಧ್ಯೆ ಹರಿದಾಡ್ತಾ ಇದೆ. ಕರ್ಕೊಂಬರ್ರಿ ಹಿಡಿಸ್ರಿ ಹೋಗ್ಲಿ ಅಲ್ಲಿ ಏನಾದ್ರೆ ಬಂದ್ರೆ ಪರವಾಗಿಲ್ಲ. ವಿಧಾನಸೌಧದಲ್ಲಿ ಇವತ್ತು ನಾಗರ ಹಾವು ಪ್ರತ್ಯಕ್ಷಗೊಂಡು ಕೆಲ ಕಾಲ ಆತಂಕವನ್ನು ಸೃಷ್ಟಿಸಿದಂಥ ಘಟನೆ ಸಂಭವಿಸಿದೆ. ಒಂದು ಹಂತದಲ್ಲಿ ಅಂದರೆ ಬೆಳಿಗ್ಗೆ ಒಂದು ಭಾಗದಲ್ಲಿ ಶಕ್ತಿ ಸೌಧದ ಒಳಭಾಗದಲ್ಲಿ ಲಾನ್ನಲ್ಲಿ ಈ ಒಂದು ನಾಗರ ಹಾವು ಕಾಣಿಸ್ಕೊಂಡ್ರೆ, ತದನಂತರ ಮಧ್ಯಾಹ್ನದ ಬಳಿಕ ವಿಧಾನಸೌಧದ ಉತ್ತರ ದ್ವಾರದ ಹಾಲ್ನ ಬಳಿ ಈಗ ನಾಗರ ಹಾವು ಕಾಣಿಸ್ಕೊಂಡಿದ್ದು. ಹಾಗಾಗಿ ಈ ವಿಧಾನಸೌಧದ ಆವರಣದಲ್ಲಿ ಒಂದೇ ದಿವಸ ಎರಡೆರಡು ನಾಗರ ಹಾವು ಕಾಣಿಸಿಕೊಂಡು ಆಶ್ಚರ್ಯವನ್ನು ಉಂಟು ಮಾಡಿದೆ ಅನ್ನುವಂಥದ್ದು ಈಗಾಗಲೇ ಲೆಕ್ಕಾಚಾರ ಶುರುವಾಗಿದೆ. ಯಾವ ಕಾರಣಕ್ಕಾಗಿ ನಾಗರ ಹಾವು ಕಾಣಿಸ್ಕೊಂಡಿದೆ, ಮತ್ತೆ ಏನಾದರೂ ಸರ್ಕಾರಕ್ಕೆ ನಾಗದೋಷನ ಕಾಟವ ಅನ್ನುವಂಥದ್ದು ಒಂದು ಚರ್ಚೆ. ಆದರೆ ವಾಸ್ತವಾಂಶ ಪ್ರಾಯಶಃ ಹವಾಮಾನದ ವೈಪರೀತ್ಯ ಅಂತಲೇ ಹೇಳ್ಬೋದು. ಇಷ್ಟು ದಿವಸ ಬೆಚ್ಚಗಿದ್ದ ವಾತಾವರಣ ಈಗ ಬಿಸಿಲ ಬೇಗೆ ಆರಂಭ ಆದ ಆಗಲೇ ಸರೀಸೃಪಗಳೆಲ್ಲ ಹೊರಭಾಗಕ್ಕೆ ಬರ್ತವೆ. ಅಂಥದ್ದು ಕೂಡ ಆಗಿರಬಹುದು ಅನ್ನುವಂಥದ್ದು ಒಂದು ವಲಯದ ಮಾತು. ಜ್ಯೋತಿಷಿಗಳಾದಂಥ ಸುಬ್ರಹ್ಮಣ್ಯ ಶಾಸ್ತ್ರಿಗಳು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಸುಬ್ರಹ್ಮಣ್ಯ ಶಾಸ್ತ್ರಿಗಳ ನಮಸ್ಕಾರ. ನಮಸ್ಕಾರ. ವಿಧಾನಸೌಧದಲ್ಲಿ ಒಂದೇ ದಿವಸ ನಾಗರ ಹಾವು ಕಾಣಿಸ್ಕೊಂಡಿರುವಂಥದ್ದು, ಅದು ಎರಡೆರಡು ಬಾರಿ ಅನ್ನುವಂಥದ್ದು. ಒಂದು ಕಡೆ ಹವಾಮಾನದ ವೈಪರೀತ್ಯ ಅಂತ ಹೇಳಲಾಗ್ತಿದೆ, ಇನ್ನೊಂದು ಕಡೆ ನಾಗದೋಷ ಇರಬಹುದಾ ಅನ್ನುವಂಥದ್ದು. ತಮ್ಮ ಅನಿಸಿಕೆ? ನಾಗ ಕಾಣಿಸೋದೆ ಸರ್ಪದೋಷದ ಒಂದು ಕುರುಹು. ರಾಹು ವ್ಯತ್ಯಾಸ ಆದಾಗ ನಾಗ ಕಾಣ್ತಾನೆ. ಅಥವಾ ಹವಾಮಾನ ವೈಪರೀತ್ಯಕ್ಕೂ ವಿಧಾನಸೌಧಕ್ಕೂ ಏನ್ ಸಂಬಂಧ? ಅದ್ಯಾಕೆ ವಿಧಾನಸೌಧ ಒಳಗ್ ಬರ್ಬೇಕು? ಎಲ್ಲ ಹೊರಗಡೆ ಪಾರ್ಕಲ್ಲಿ ಇರುತ್ತೆ. ಅವಾಗ ಕೈರು ಮರಗಳಿರೋ ಕಡೆ ಬರುತ್ತೆ, ಅಥವಾ ಹಸಿರು ಹುಲ್ಲುಗಳಿರೋ ಕಡೆ ಅದು ಹರಿದಾಡುತ್ತೆ. ಅಲ್ಲ, ಇವತ್ತು ಕೂಡ ಈ ವಿಧಾನಸೌಧ ಹೊರಭಾಗದ ಲಾನ್ ನಲ್ಲಿಯೇ ಹಾವು ಕಾಣಿಸ್ಕೊಂಡಿದ್ದು. ಎಲ್ಲ ನಾಗ ಕಾಣೋ ಉದ್ದೇಶನೇ ರಾಹುವಿನ ಒಂದು ದೋಷ ಇರುವಾಗ ನೆನಪು ಮಾಡ್ಲಿಕ್ಕೆ ಅಂತ ನಾವು. ಯಾರಿಗೆ ದೋಷ, ಯಾರಿಗೆ ಅಂತ ಹೇಳ್ತೀರಿ? ಯಾರು ರಾಜ್ಯದ ಅಧಿಪತಿ ಇರ್ತಾರೆ ಅವರಿಗೆ. ವಿಧಾನಸೌಧ ನಡೆಸ್ತಕ್ಕಂಥ ರಾಜ, ಆ ರಾಜನೇ ಮುಖ್ಯಮಂತ್ರಿ. ಹಾಗಾಗಿ ಅವರಿಗೆ ಈ ಒಂದು ದೋಷದ ಒಂದು ಕುರುಹನ್ನು ತೋರಿಸ್ತಾ ಇದೆ. ಆದ್ರೆ ಅವರಿಗೆ ಇಲ್ಲ ನಂಬಿಕೆ ಇದೆ ಅನ್ನೋ ನಂಬಿಕೆ ನನಗಿಲ್ಲ. ಅವರು ನಂಬಿ ನಾಗನಿಗೆ ನಮಸ್ಕಾರ ಮಾಡಿದರೆ ಇವೆಲ್ಲ ಪರಿಹಾರ ಆಗ್ಬೋದು. ಸೊ ಹಾಗಾಗಿ ಈ ದೋಷ ಇರೋದ್ರಿಂದ ಇವತ್ತು ನಾಗ ಕಾಣಿಸ್ಕೊಂಡು ಒಂದು ಎಚ್ಚರಿಕೆ ಕೊಟ್ಟಿದೆ ಅಂತ ತಾವು ಹೇಳೋದು. ಸತ್ಯವಾಗಿ ಇದೊಂದು ಸೂಚನೆ. ಅದರ ಬಗ್ಗೆ ಬೇರೆ ಮಾತು ಇಲ್ಲ. ಸೊ ಈಗ ಇದರಿಂದ ಬೇರೆ ಏನು ಸಮಸ್ಯೆ ಇದೆ ಅಥವಾ ಇದಕ್ಕೆ ಪರಿಹಾರ ಏನು ಅಂತ ಹೇಳ್ತೀರಿ? ಅದು ಮುಂದೆ ತೊಂದರೆ ಬರಬಹುದು ಅನ್ನೋ ಒಂದು ಹೇಳೋದು ಅಷ್ಟೇ, ಸೂಚನೆ. ಆಗ್ಲೇಬೇಕು ಅಂತ ಇಲ್ಲ. ಒಂದು ಎರಡನೇದು, ಇದು ಜೀವಕ್ಕೆ ತೊಂದರೆ ತರುವಂತದ್ದಲ್ಲ. ಇದು ಒಂದು ಸಣ್ಣ ತೊಡಕುಗಳು ಉಂಟಾಗತ್ತೆ ಅನ್ನೋ ಒಂದು ಸೂಚನೆ. ಹಾಗಾಗಿ ಸ್ವಲ್ಪ ಎಚ್ಚರಿಕೆ ತಗೊಂಡ್ರೆ ಉತ್ತಮ. ಆದರೆ ಹಾವುಗಳ ತಜ್ಞರು ಹೇಳ್ತಾರೆ, ಇಷ್ಟು ದಿವಸ ಚಳಿಗಾಲ ಇತ್ತು, ಈಗ ಸಮ್ಮರ್ ಪ್ರಾರಂಭ ಆಗಿದೆ, ಸಹಜವಾಗಿ ಶೆಕೆಗಾಲಕ್ಕೆ ಅದು ಹೊರಗೆ ಬರುತ್ತೆ, ಅದರಲ್ಲಿ ವಿಶೇಷ ಏನಿಲ್ಲ ಅಂತ. ಹೌದಪ್ಪ, ಆದ್ರೆ ಅದು ಈ ದಿವಸ ಯಾಕಂತಿರ್ಲಿಲ್ಲ, ಬಿಸಿಲು ಶುರುವಾಗಿ ಅಲ್ಲಿ 2-3 ದಿವಸ ಆಯ್ತಲ್ಲ. ಅಲ್ಲ, ಅದ್ ಬಿಡಿ, ನಾವು ಹಾಗೆ ಅನ್ಕೊಳ್ಳೋಣ, ಹವಾಮಾನದ್ದೇ ಅನ್ಕೊಳ್ಳೋಣ. ಆದ್ರೆ ಇದು ಒಂದಿದೆ, ಹೀಗ್ ಬೇಕಾರ ಆಗ್ಬೋದು, ಹಾಗೆ ಬೇಕಾರ ಆಗ್ಬೋದಲ್ವಾ. ಹಾಗಾಗಿ ಅದು ಸರ್ಪದೋಷದ ಒಂದು ಕುರುಹು. ಅದು ಸಿದ್ದರಾಮಯ್ಯನವರು ಇದನ್ನ ನಂಬಿದರೆ, ಅವರು ದೇವ್ರ ನಮಸ್ಕಾರ ಮಾಡಿದ್ರೆ ಒಳ್ಳೇದು. ದೇವ್ರಿಗೆ ನಮಸ್ಕಾರ ಮಾಡಿದ್ರೆ ಅವರ ಸಮಸ್ಯೆ ಬಗ್ಗೆ ಹರಿಯುತ್ತೆ ಅಂತ ಹೇಳ್ತಾರೆ. ಖಂಡಿತ ನಾಗನಿಗೆ ನನ್ನ ಏನ ತಪ್ಪಿದ್ರೆ ಕೆಂಪಪ್ಪ ಏನ್ ಮಾಡ್ಬೇಕು ಸೇವೆ ಮಾಡ್ತೀನಿ ಅಂತ ಹೇಳಿದ್ರೆ ಸರಿ ಹೋಗುತ್ತೆ. ಥ್ಯಾಂಕ್ ಯು ಸುಬ್ರಹ್ಮಣ್ಯ ಶಾಸ್ತ್ರಿಗಳೇ, ಸುವರ್ಣ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕೆ. ಇದು ಶಾಸ್ತ್ರೋಕ್ತವಾಗಿ
ಜ್ಯೋತಿಷ್ಯದ ಆಧಾರದಲ್ಲಿ ಸುಬ್ರಹ್ಮಣ್ಯ ಶಾಸ್ತ್ರಿಗಳು ಹೇಳುವಂಥದ್ದು ಒಂದು ಮಾತಾದರೆ, ಇನ್ನೊಂದು ಕಡೆ ಪ್ರಾಕೃತಿಕವಾದಂಥ ವೈರುಧ್ಯ ಏನಿದೆ ಅಥವಾ ವೈಪರೀತ್ಯ ಏನಿದೆ ಅದು ಕೂಡ ಕಾರಣ ಆಗತ್ತೆ ಅನ್ನುವಂಥದ್ದು. ಅದರ ಜೊತೆಗೆ ವಿಶಾಲವಾದಂಥ ಲಾನ್, ಗಿಡ, ಮರ, ಪೊದೆ ಇವೆಲ್ಲವೂ ಇರುವಂತಹ ಜಾಗ. ಹಾಗಾಗಿ ಪ್ರಾಯಶಃ ನಾಗರಹಾವು ಕಾಣಿಸಿಕೊಂಡಿರಬಹುದು ಮತ್ತು ಇಷ್ಟು ದಿವಸ ಕಾಣಿಸಿಕೊಳ್ಳದೇ ಇದ್ದದ್ದು ಕೂಡ ಅದೇ ಜಾಗದಲ್ಲಿ ಅದು ವಾಸಸ್ಥಾನವನ್ನು ಮಾಡಿಕೊಂಡಿದ್ದು ಯಾರಿಗೂ ಗೊತ್ತಾಗಲಿಲ್ಲ. ಪ್ರಾಯಶಃ ಆ ಹೊತ್ತಿನಲ್ಲಿ ಇಲ್ಲದಿರುವಂಥ ದೋಷ ಕಾಣಿಸ್ಕೊಂಡಾಗ ಮಾತ್ರ ಬರುತ್ತಾ ಅನ್ನುವಂಥದ್ದು ಕೂಡ ಪ್ರಶ್ನೆ ಆಗುತ್ತೆ. ಆದರೆ ಕುತೂಹಲಕ್ಕೆ ಕಾರಣವಾಗಿದ್ದು ಅಂದರೆ ಒಂದೇ ದಿವಸ ಎರಡೆರಡು ಬಾರಿ ಈ ನಾಗರಹಾವು ಕಾಣಿಸ್ಕೊಂಡಿದ್ದು. ಒಳ್ಳೆ ಟೈಮಿಗೆ ಮಣಿ